ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ನಡೆಯುವಂತಹ ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ನಲ್ಲಿ ಅರ್ಜಿಯನ್ನು ಕರೆಯಲಾಗಿದೆ. ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳಿಗೂ ಕೂಡ 60 ಹುದ್ದೆಗಳಿದ್ದಾವೆ. ನೀವು ಕೂಡ ನೋಡಬಹುದು, ಕರ್ನಾಟಕ 60 ಹುದ್ದೆಗಳಿದೆ. ಕನ್ನಡ ಕಂಪಲ್ಸರಿ ಬರಬೇಕಾಗುತ್ತೆ. ಕನ್ನಡ ಬರದೇ ಇರೋರು ಅಂದ್ರೆ ಫಸ್ಟ್ SLC ಅಥವಾ PUC ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡೇ ಇರೋರು ಕನ್ನಡ ಎಕ್ಸಾಮ್ ಅನ್ನ ಕಂಪಲ್ಸರಿ ಬರಬೇಕಾಗುತ್ತೆ. SLC ಫಸ್ಟ್ ಲ್ಯಾಂಗ್ವೇಜ್ ಹಾಗೂ PUC ಫಸ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡಿರೋರು ಕನ್ನಡ ಎಕ್ಸಾಮ್ ನ ಅವ್ರಿಗೆ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಇನ್ನ ಮೇನ್ ಆಮ್ಸ್ ಮಾತ್ರ ಬರೀಬೇಕಾಗಿರ್ತದೆ. ಇನ್ನ ಹೊರ ರಾಜ್ಯದವರು ಕನ್ನಡ ಎಕ್ಸಾಮ್ ನ ಕಂಪಲ್ಸರಿ ಬರೀಬೇಕಾಗುತ್ತೆ. ಆದ್ದರಿಂದ ಕನ್ನಡ ಅಭ್ಯರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಆನ್ಲೈನ್ ಡಿಸ್ಕ್ರಿಪ್ಷನ್ ಅಲ್ಲಿ ಆನ್ಲೈನ್ ಲಿಂಕ್ ಕೂಡ ಹಾಕಿರ್ತೀನಿ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ದೀರೋ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಆ ಲಿಂಕ್ ಅನ್ನು ಉಪಯೋಗಿಸಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಅರ್ಜಿ ಪ್ರಾರಂಭದ ದಿನಾಂಕ ಬಂದು 31/3/2026 ಹಾಗೂ ಕೊನೆಯ ದಿನಾಂಕ 20/4/2026 ಆಗಿರುತ್ತದೆ. ಹಾಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್. ಪೋಸ್ಟ್ ಹೆಸರು ಬಂದು ಲೋಕಲ್ ಬ್ಯಾಂಕ್ ಆಫೀಸರ್ ಅಂದ್ಬಿಟ್ಟು. ಒಟ್ಟು ಹುದ್ದೆಗಳು ದೇಶದಲ್ಲಿ 1000 ಹುದ್ದೆಗಳಿದ್ದಾವೆ. 17 ಸ್ಟೇಟ್ಗಳಲ್ಲಿ ಇದು ಹುದ್ದೆಗಳು ಲಭ್ಯ ಇದ್ದಾವೆ. ರಿಕ್ರೂಟ್ಮೆಂಟ್ ಟೈಪ್ ಬಂದು ರೆಗ್ಯುಲರ್ ಬೇಸಿಸ್ ಅಂದ್ರೆ ಪರ್ಮನೆಂಟ್ ಬೇಸಿಸ್. ವೆಬ್ಸೈಟ್ ಬಂದು ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಅಂತ ಇದೆ. ನಾನು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಡೈರೆಕ್ಟ್ ನೀವು ಕೂಡ ಅದನ್ನ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ನೀವು ಆನ್ಲೈನ್ ಅಪ್ಲಿಕೇಶನ್ಗೆ ಹೋಗುತ್ತೆ. ಅರ್ಜಿನ ಸಲ್ಲಿಸಬೇಕು ಅನ್ನೋರು ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಹಾಗೆ ಪ್ರಾರಂಭದ ದಿನಾಂಕ 31 ಮಾರ್ಚ್ 2026, ಕೊನೆಯ ದಿನಾಂಕ 20 ಏಪ್ರಿಲ್ 2026. ವಯೋಮಿತಿ ಬಂದು 20 ವರ್ಷದಿಂದ 30 ವರ್ಷ ಇರಬೇಕು. 1/3/2026ಕ್ಕೆ 20 ವರ್ಷ ತುಂಬಿರಬೇಕು. 20 ವರ್ಷದಿಂದ 30 ವರ್ಷದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ ವಿದ್ಯಾರ್ಥಿ ಬಂದು ಗ್ರಾಜುಯೇಷನ್ ಪದವಿ ಆಗಿರ್ಬೋದು, ಯಾವುದೇ ವಿಭಾಗದಲ್ಲಿ ಪದವಿ ಆಗಿರ್ಬೋದು. ಹಾಗೆ ಆನ್ಲೈನ್ ಎಕ್ಸಾಮ್ಸ್ ಮತ್ತೆ ಇಂಟರ್ವ್ಯೂ ಆ ರೀತಿ ಇರುತ್ತೆ. ಪೇ ಸ್ಕೇಲ್ ಬಂದು 48,480ರಿಂದ 85,920ವರೆಗೂ ಇರುತ್ತದೆ. ಹಾಗೆ ಪ್ರೊಬೇಷನರಿ ಪೀರಿಯಡ್ ಅಂದರೆ 6 ತಿಂಗಳ ಕಾಲ ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ಮಾಡಿರ್ತಾರೆ. ತದನಂತರ ಪರ್ಮನೆಂಟ್ ಆಗುತ್ತೆ ನಿಮಗೆ. ಏಜ್ ಲಿಮಿಟ್ ಮೊದಲೇ ತಿಳಿಸಿದ ಹಾಗೆ 20ರಿಂದ 30 ಒಳಗಡೆ ಇರಬೇಕು. SC ST ಗಳಿಗೆ 5 ವರ್ಷಗಳ ಕಾಲ ರಿಲ್ಯಾಕ್ಸೇಷನ್ ಇರುತ್ತೆ. OBC ಗಳಿಗೆ 3 ವರ್ಷಗಳ ಕಾಲ, ಹಾಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಗಳಿಗೆ 10 ವರ್ಷಗಳ ಕಾಲ ರಿಲ್ಯಾಕ್ಸೇಷನ್ ಇರುತ್ತದೆ. ಕ್ವಾಲಿಫಿಕೇಶನ್ ಬಂದು ಪದವಿ ಆಗಿರಬೇಕು. ಹಾಗೆ ನಾನು ಮೊದಲೇ ತಿಳಿಸಿದಾಗೆ ಕನ್ನಡ ಅಭ್ಯರ್ಥಿಗಳಿಗೆ ಕನ್ನಡ ಎಕ್ಸಾಮ್ಸ್ ಇರೋದಿಲ್ಲ. ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ಸ್ ಬರೀಬೇಕು. ಹಾಗೆ SLC ಮತ್ತೆ PUC ಕನ್ನಡ ಯಾರು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡಿಲ್ವೋ ಅವರು ಕೂಡ ಕನ್ನಡ ಎಕ್ಸಾಮ್ ನ ಕಂಪಲ್ಸರಿ ಬರೀಬೇಕಾಗಿರ್ತದೆ. ಆದ್ದರಿಂದ ಕನ್ನಡ ಅಭ್ಯರ್ಥಿಗಳಿಗೆ ತುಂಬಾ ಚಾನ್ಸಸ್ ಇದೆ. ಹಾಗೂ ಫೀಸಿಗೆ ಬರೋದಾದ್ರೆ SC ST ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಗಳಿಗೆ 100 ರೂಪಾಯಿ ಇರುತ್ತದೆ. ಜನರಲ್ EWS ಮತ್ತೆ OBC ಅಭ್ಯರ್ಥಿಗಳಿಗೆ 850 ಫೀಸ್ಗಳಿರ್ತದೆ. ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗಿರ್ತದೆ. ಹಾಗೆ ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡಬೇಕು. ಎಕ್ಸಾಮ್ಸ್ ಹೇಗಿರುತ್ತೆ ಅನ್ನೋದಾದ್ರೆ 120 ಮಾರ್ಕ್ಸ್ಗಳಿಗೆ ಆನ್ಲೈನ್ ಎಕ್ಸಾಮ್ಸ್ ಇರುತ್ತೆ. ಹಾಗೆ ಇಂಟರ್ವ್ಯೂ ಬಂದು 50 ಮಾರ್ಕ್ಸ್ ಇರುತ್ತೆ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಆಮೇಲೆ ಲ್ಯಾಂಗ್ವೇಜ್ ಇದು ಮತ್ತೆ ಕನ್ನಡ. ಈಗ ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಪ್ಲಿಕೇಶನ್ ಇರೋದ್ರಿಂದ, ಬ್ಯಾಂಕ್ಗಳು ಇರೋದ್ರಿಂದ ಕನ್ನಡ ಟೆಸ್ಟ್ ಕಂಪಲ್ಸರಿ ಅಟೆಂಡ್ ಮಾಡಬೇಕಾಗುತ್ತೆ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರು ಅವರು ಹಿಂದೆ ಅರ್ಜಿ ಸಲ್ಲಿಸಿ. ಕೊನೆ ಗಳಿಗೆಯಲ್ಲಿ ಸರ್ವರ್ ಪ್ರಾಬ್ಲಮ್ ಆಗುತ್ತೆ. ಇನ್ನು ಯಾವ್ಯಾವ ಸಬ್ಜೆಕ್ಟ್ ಎಷ್ಟೆಷ್ಟು ಇರುತ್ತೆ ಅನ್ನೋದ್ರೆ ಇಂಗ್ಲಿಷ್ 30 ಇರುತ್ತೆ, ಬ್ಯಾಂಕಿಂಗ್ ನಾಲೆಡ್ಜ್ 40, ಹಾಗೂ ಜನರಲ್ ಅವೇರ್ನೆಸ್ 30 ಅಂಕಗಳು, ಹಾಗೂ ಕಂಪ್ಯೂಟರ್ ಆಪ್ಟಿಟ್ಯೂಡ್ 20 ಅಂಕಗಳಿದಾವೆ. ಟೋಟಲ್ 120 ಪ್ರಶ್ನೆಗಳಿರುತ್ತದೆ. ಎಕ್ಸಾಮ್ ಸೆಂಟರ್ ನೋಡಬಹುದು. ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಶಿವಮೊಗ್ಗ, ಬೆಳಗಾವಿ ಹಾಗೂ ಕಲಬುರಗಿ ಇಲ್ಲಿ ಎಕ್ಸಾಮ್ ಸೆಂಟರ್ಗಳು ಇರುತ್ತದೆ. ಯಾರೆಲ್ಲ ಈ ಹುದ್ದೆಗೆ ಅರ್ಹತೆ ಇದ್ದೀರೋ ಅವ್ರು ಹಿಂದೆ ಅರ್ಜಿ ಸಲ್ಲಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಇನ್ನು ಮುಂದಿನ ಅತ್ಯುನ್ನತ